ಅನ್ರಿ ಅಥವಾ ಗೋಧಿ ಮಿಡೆ ಅನ್ರಿ, ಏನು ಕರಿತೀರಿ ಕರೀರಿ, ಆ ಮಿಡೆ ಅಂತಿ ಏನು ಹೇಳಿದ್ರು ಅದಕ್ಕೂ ಬೇರೆ. ಸ್ವತಃ ಮಗಳನ್ನ ಕಳ್ಕೊಂಡಂಥ ಕುಸುಮಾವತಿ ಅವರು ಆರೋಪ ಮಾಡಿದ್ರೆ ಅದು ನೀನ ಅದು ಮಾಡಿದವಳು ಅನ್ನೋಂಗೆ ಅವ್ರ ಮೇಲೆ, ಆಕೆ ತಮ್ಮನ ಮೇಲೆ ಆರೋಪ, ವಿಠ್ಠಲಗೌಡರ ಮೇಲೆ. ತಮ್ಮ ಅನ್ನೋ ಗೊತ್ತಿಲ್ಲ, ಅವ್ರ ಮಾವ ವಿಠ್ಠಲಗೌಡರ ಇದ್ರ ಮಾಡಿದವರು ಅಂಥೇಳಿ ನಿಮಗೆ ಗೊತ್ತದ. ಈಗ ಕೃಷ್ಣ ಸ್ನೇಹಮಣಿ ಕೃಷ್ಣ ಅವರು ಆರೋಪ ಮಾಡಿರಿ, ವಿಠ್ಠಲಗೌಡ ಮಾಡಿದಾನೆ ಅಂತೆಲ್ಲ ಅವ ಆರೋಪ ಮಾಡಿದಾನೆ, ಅವ ಏನು ರೇಪ್ ಮಾಡಿದ್ದಾನೆ, ಹಾಗೆ ಹೀಗೆ ಮರ್ಡರ್ ಮಾಡಿದವ ಅಂತೇಳಿ. ಖಾಸ್ ಮಾವ ವಯಸ್ಸು ಸಣ್ಣ ಹುಡುಗಿಯದು ಈ ರೀತಿ ಅವ್ರ ಮೇಲೆ ಹಾಕುವಂಥ ಪ್ರಯತ್ನ ಮಾಡಿದರು. ಆನಂತರ ಅವ್ರು ಮೌನ, ಯಾಕೆ ಮೌನ ಆದರು ಇಲ್ಲಿವರೆಗೆ? ಸ್ನೇಹಮಯ ಕೃಷ್ಣ ಹೋರಾಟಗಾರರು, ಅದರಲ್ಲೂ ಕಳ್ಳರ ಹಿಡಿಯುತ್ತಿರುವಂಥ ಚಾಣಾಕ್ಷರು, ಪ್ರಾಮಾಣಿಕರು, ಅದೇ ಆರೋಪ ಮಾಡಿದ್ರಲ್ರಿ. ಇವತ್ತಿನ ನಂತರ ಸುದ್ದಿಲ್ಲ ಅವರು. ವಿಠ್ಠಲಗೌಡರು, ಯಾವ ವಿಠ್ಠಲಗೌಡರು ಆ ಬಂಗಲೆ ಗುಡ್ಡೆಗೆ ಹೋಗಿ ಶವಗಳನ್ನು ತೋರಿಸಿದ್ರು, ಅಸ್ಥಿಪಂಜರನ್ನು ತೋರಿಸಿದ್ರು. ಅವರನ್ನು ಇವತ್ತೊಬ್ಬ ಸುಳ್ಳು ಸಾಕ್ಷಿದಾರ, ಚಮರೋಡಿ ಸುಳ್ಳು ಸಾಕ್ಷಿದಾರ, ಬಟ್ಟೆನವರು ಸುಳ್ಳು ಸಾಕ್ಷಿದಾರ, ಇವರ ಆರೋಪಿಗಳು. ಮತ್ತು ಮಾಡಿದವ್ರಿ ಇವರೇ ಮಾಡಿದ್ರು. ಮತ್ತು ಅದನ್ನು ಕಳೆದ 30-40 ವರ್ಷಗಳು ನಡೆದವಲ್ಲ, ಅದಕ್ಕೆಲ್ಲ ಇವರ ಕಾರಣೇನು ಇಲ್ಲ. ಹಾಗೆ ಹೇಳೋದು ಸಾಕ್ಷಿನೂ ಇಲ್ಲ. ಹೋಗಲಿ ಕಡೆಗೆ 6 ಜನ ಆದರೂ ಆರೋಪಿಗಳು ಇವರ ಅಪರಾಧಿಗಳಂದ್ರೆ ಅದನ್ನ ಪ್ರೂವ್ ಮಾಡಲಿ. ಪಾಪ ಯಾವುದೋ ಒಬ್ಬ ಸಂತೋಷ್ ಕುಮಾರ್ ತೊಗೊಂಬಂದರು, 10-12 ವರ್ಷ ಪಾಪ ಅದನ್ನು CBI ಇಟ್ಟು ಅದನ್ನು ಪರೀಕ್ಷೆ ಮಾಡಿ ಹೊಡೆದು ಕಡೆಗೆ ಪಾಪ ಅದರ ಪರಿಸ್ಥಿತಿ ಏನಂತಂದ್ರೆ ಅವೇನೂ ಅಲ್ಲ, CBIಗೆ ನಡೆಸ್ತಾರೆ. ಆಗ CBI ಹೊರಗಾಗಿ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದಾರೆ ಅಂದ್ರೆ